ಕೆಲವೊಂದು ಹಿತ ನುಡಿಗಳು. ಮನುಷ್ಯ ದೊಡ್ಡವನಾದಂತೆ ಬಾಲ್ಯವನ್ನು ಮರೆಯುತ್ತಾನೆ, ಮದುವೆಯಾದಂತೆ ತಾಯಿ ತಂದೆಯರನ್ನು ಮರೆಯುತ್ತಾನೆ, ಮಕ್ಕಳಾದಂತೆ ಸಹೋದರ ಸಹೋದರಿಯನ್ನು ಮರೆಯುತ್ತಾನೆ, ಶ್ರೀಮಂತಿಕೆ ಬಂದಂತೆ ಬಡತನ ಮರೆಯುತ್ತಾನೆ. ಯಾವಾಗ ವಯಸ್ಸಾಗಿ ವೃದ್ಧಾಪ್ಯ ಬಂತೋ, ಮುಪ್ಪಾವಸ್ಥೆ ಬಂತೋ, ಆಗ ಮರೆತ ಎಲ್ಲವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಕೊರಗುತ್ತಾನೆ. ಇಷ್ಟೇ ಜೀವನ. ಯಾವಾಗ ವಯಸ್ಸಾಗಿ ವೃದ್ಧಾಪ್ಯ ಬಂತೋ ಆವಾಗ ಹಿಂದಿನದೆಲ್ಲವನ್ನು ನೆನಪು ಮಾಡಿಕೊಂಡು ಮತ್ತೆ ಕೊರಗುತ್ತಾನೆ. ಇಷ್ಟೇ ಜೀವನ. ಕಡಿಮೆ ತಿಂದಷ್ಟು ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಹೆಚ್ಚು ನಗುವುದು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು. ಅದಕ್ಕಾಗಿ ನಾವೆಲ್ಲರೂ ಸದಾ ಹಸನ್ಮುಖಿಯಾಗಿ ಯಾವಾಗಲೂ ನಗುತ್ತಾ ಇರಬೇಕು. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ. ಹಾಗೆಯೇ ಸಾರ್ವಜನಿಕರ ಹಣದ ರುಚಿ ಕಂಡವನು ದುಡಿದು ತಿನ್ನಲಾರ. ರಾವಣ ರಾಕ್ಷಸ ಇದ್ದಿರಲಿಲ್ಲ, ಜ್ಞಾನದ ಅಭಿಮಾನ ಇತ್ತು. ರಾವಣನಲ್ಲಿ ಕೆಟ್ಟದ್ದು ಕಡಿಮೆ ಇತ್ತು, ಅಹಂಕಾರ ಹೆಚ್ಚಿತ್ತು. ಅವನು ಭಗವಾನರ ಭಕ್ತನಿದ್ದನು, ಆದರೆ ಸ್ವತಃ ನಾನೇ ಭಗವಾನ್ ಅಂತ ತಿಳಿದುಕೊಳ್ಳುತ್ತಿದ್ದನು. ಬಹಳಷ್ಟು ಸಲ ಇಂಥ ಜ್ಞಾನ ವಿನಮ್ರತೆಯನ್ನು ತಿಂದು ಬಿಡುತ್ತದೆ. ಆವಾಗ ರಾವಣ ಆಗಿಬಿಡುತ್ತಾನೆ. ರಾಮನು ರಾವಣನನ್ನು ಕೊಂದಿಲ್ಲ, ಅವನಲ್ಲಿರುವ ಅಹಂಕಾರವನ್ನು ನಾಶ ಮಾಡಿದ್ದಾನೆ. ಮನುಷ್ಯರು ಯಾರಾದರೂ ಸತ್ತಾಗ ತಿನ್ನುವ ಪದಾರ್ಥಗಳನ್ನು ತೆಗೆದುಕೊಂಡು ಶವ ಸುಡುವಾಗ ಬೆಂಕಿಯಲ್ಲಿ ಹಾಕಿ ಸುಡುತ್ತಾರೆ ಅಥವಾ ಸ್ಮಶಾನದಲ್ಲಿ ಇಟ್ಟು ಬರುತ್ತಾರೆ. ಅಷ್ಟು ತಿನ್ನುವ ಪದಾರ್ಥಗಳನ್ನು ಬಡವರಿಗೆ ಇಲ್ಲವೇ ಮೂಕ ಪ್ರಾಣಿಗಳಿಗೆ ಕೊಟ್ಟರೆ ಪುಣ್ಯವಾದೀತು, ಮೂಕ ಪ್ರಾಣಿಗಳಿಗೆ ಹಾಕಿದರೆ ಪುಣ್ಯವಾದೀತು.